ಇವಳಿಂದ ಅಯ್ಯೋ ಇವಳಿಂದ ಬಚ್ಚನ್ನೇ ಕಳೆದೋದ ಕಣ್ಣಿಂದ ಇವಳ ಕಣ್ಣಿಂದ ಬಿಗ್ ಬಾಸ್ ಮರುಳಾದ ಕಣ್ಣ ಹೊಡೆದಾಳು ಕಿಚ್ಚನೆರೆಯಲ್ಲೇ ಕಣ್ಣ ಕೊರೆದಾಳು ಪಟ್ಟಾಗಿ ಗೋಡೊಂಗೆ ಹಚ್ಚಿದಂಗಾಯ್ತು ಬೆಂಕಿ. ಹೌದು ಸ್ವಾಮಿ. ಮಾಮು 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 ಸೈಲೆಂಟ್ ಮಾಮು ರೇ ಮಾಮು 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 ವೈಲೆಂಟ್ ಮಾಮು ರೇ ಇವಳಿಂದ ಅಯ್ಯೋ ಇವಳಿಂದ ಬಚ್ಚನ್ನೇ ಕಳೆದೋದ ಕಪ್ಪನ್ನೇ ಗೆದ್ಕೊಂಡ್ ಬಂದೆ ನಾನು CCL ಅಲ್ಲಿ ನಿನ್ನೋಡಿ ಸೋತು ಹೋದೆ ನಾನು ಸೈಕಲ್ ಗ್ಯಾಪ್ ಅಲ್ಲಿ. ಸಿಕ್ಕಾಪಟ್ಟೆ ಹಾಟು ವಾಸು ತುಂಬಾ ಘಾಟು ವಿಷ್ಣುವರ್ಧನ್ ಬಿಟ್ರೆ ನಿಂಗೆ ನಾನು ಫ್ಲಾಟ್ 6 ಫೀಟು ಸಿಂಹ ನಿನ್ನೋದಿಕ್ಕಿತ್ತಲ್ಲಮ್ಮ ಪಟ್ಟಾಗಿ ಗೋಡೊಂಗೆ ಹಚ್ಚಿದಂಗಾಯ್ತು ಬೆಂಕಿ. ಹೌದು ಸ್ವಾಮಿ. ಮಾಮು 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 ಸೈಲೆಂಟ್ ಮಾಮು ರೇ
ಹಲೋ, ಶುಭ ಮಧ್ಯಾಹ್ನ, ಸಿಹಿ ಮಧ್ಯಾಹ್ನ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಹಂಗಾಮ ಕಾರ್ಯಕ್ರಮ. ನಾನ್ ಸುಗುಣ. ಸಿನಿಮಾ ಹಂಗಾಮ ಕಾರ್ಯಕ್ರಮದ ವಿಶೇಷತೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ. ಪ್ರತಿದಿನ ಬಹುಮಾನ ಗೆಲ್ಬೋದ್ರಿ ನಮ್ ಕಾರ್ಯಕ್ರಮ ನೀವು ನೋಡಿದ್ರೆ. ಜೊತೆಗೆ ಸಿನಿಮಾ ಸುದ್ದಿಗಳನ್ನು ಕೂಡ ತಿಳ್ಕೋಬಹುದು. ಹಾಗಿದ್ರೆ ಮೊದಲಿಗೆ ಹೆಡ್ಲೈನ್ಸ್ ಏನಿದೆ ಇವತ್ತು ಬನ್ನಿ ನೋಡೋಣ. ಥ್ರಿಲ್ ನೀಡೋ ಕಿಚ್ಚನ ಮಾಣಿಕ್ಯ ಸಿನಿಮಾದ ಮೇಕಿಂಗ್. ಗದ್ದೆಯಲ್ಲಿ ಕಿಚ್ಚನ ಹೊಡೆದಾಟ. ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್. ರಿಲ್ಯಾಕ್ಸ್ ಫೀಲಿಂಗ್ ನಲ್ಲಿ ಕಿಚ್ಚ. ಮಾಣಿಕ್ಯಗೆ ಸೆನ್ಸಾರ್ನಿಂದ ಗ್ರೀನ್ ಸಿಗ್ನಲ್. ಮೇ 1ಕ್ಕೆ ತೆರೆಗೆ. ಸುವರ್ಣಗೆ ಕಿಚ್ಚನ ಮಾತು. ಮಾಣಿಕ್ಯ ಪ್ರೆಸ್ ಮೀಟ್ ಅಲ್ಲಿ ಚಿತ್ರರಂಗದ ದಿಗ್ಗಜರು ಅಂಬಿ, ರವಿಚಂದ್ರನ್, ದರ್ಶನ್ ಸೇರಿದಂತೆ ತಾರಾ ಕಲರವ. ಸುವರ್ಣ ಸ್ಟುಡಿಯೋದಲ್ಲಿ ಮಾಣಿಕ್ಯನ ಮದನಾರಿ. ನಟಿ ವರಲಕ್ಷ್ಮಿ ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ಈಗ ಮೊದಲಿಗೆ ಮೊಬೈಲ್ಸ್ ಎಲ್ಲ ರೆಡಿ ಆಗಿಟ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಏನು ಅಂತ ಕೇಳ್ತಾ ಇದ್ದೀನಿ. ಈಗ ಸ್ಕ್ರೀನ್ ಅಲ್ಲಿ ಬರುತ್ತೆ ಇವತ್ತಿನ ಪ್ರಶ್ನೆ. ಕ್ವಾಟ್ಲೆ ಸತೀಶ, ಇದು ಸತೀಶ್ ನೀನಾಸಂ ಅಭಿನಯದ ಯಾವ ಚಿತ್ರದಿಂದ ಬಂದಂತಹ ಹೆಸರು? ಆಪ್ಷನ್ ಎ ಡ್ರಾಮಾ, ಆಪ್ಷನ್ ಬಿ ಅಂಜದ ಗಂಡು. ಕ್ವಾಟ್ಲೆ ಸತೀಶ, ಇದು ಸತೀಶ್ ನೀನಾಸಂಗೆ ಯಾವ ಅಭಿನಯದ ಚಿತ್ರದಿಂದ ಬಂದಂತಹ ಹೆಸರು? ಆಪ್ಷನ್ ಎ ಡ್ರಾಮಾ, ಆಪ್ಷನ್ ಬಿ ಅಂಜದ ಗಂಡು. ನಿಮ್ಮ ಉತ್ತರಗಳನ್ನ ಕಳಿಸಬೇಕಾಗಿರುವಂತಹ ನಂಬರ್ ಹೀಗಿದೆ: 9241012211. ಉತ್ತರಕ್ಕೂ ಮುಂಚೆ CIN ಅಂತ ಟೈಪ್ ಮಾಡಿ. ಕಿಚ್ಚ ಸುದೀಪ್ ಅಭಿನಯದ ನಿರ್ದೇಶನದ ಮಾಣಿಕ್ಯ ಸಿನಿಮಾದ ಮದನಾರಿ ವರಲಕ್ಷ್ಮಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ ವರಲಕ್ಷ್ಮಿ. ಥ್ಯಾಂಕ್ ಯು. ನಮ್ಮ ಸಿನಿಮಾ ಹಂಗಾಮ ಎಲ್ಲ ಒಂದು ವ್ಯೂವರ್ಸ್ಗೂ ಒಂದು ಬೇಗ ಹಾಯ್ ಹೇಳ್ತೀರಾ? ಬೇಗ ಹಾಯ್. ಕನ್ನಡದಲ್ಲಿ ಇದು ಅವರಿಗೆ ಫಸ್ಟ್ ಸಿನಿಮಾ. ಸುದೀಪ್ ಜೊತೆ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಸೊ ನೀವು ಕಳಿಸಿರುವಂಥ ಎಷ್ಟೊಂದು ಕ್ವಶನ್ಸ್ ಇದೆಯಲ್ಲ, ಅದಕ್ಕೆಲ್ಲ ಈಗ ಆನ್ಸರ್ ಪಡ್ಕೊಳ್ಳೋಣ. ಎಸ್, ಆರ್ ಯು ರೆಡಿ ವರ? ಎಸ್, ಐ ಆಮ್ ರೆಡಿ. ಓಕೆ, ವರು ಅಂತ ಕರಿಬೋದಾ ನಿಮಗೆ? ತುಂಬಾ ಜನ ಐ ಥಿಂಕ್ ಎಲ್ಲ ನಿಮ್ಗೆ ವರು ಅಂತಾನೆ ಕರೀತಾರೆ. ವರು, ಎಸ್. ಅದಾನ್ ಮುಂದ್ರೆ ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತು, ತುಂಬಾ ಜಾಸ್ತಿ ಬರ್ತಿಲ್ಲ. ಓಕೆ, ಮೊದಲೇ ಕೇಳ್ಕೊಂಡು ಬಿಡ್ತಿದ್ದಾರೆ ಎಕ್ಸ್ಕ್ಯೂಸ್, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ. ಬಟ್ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನಿಸ್ತಿದೆ ನನಗೆ. ಇನ್ನೊಂದು ವಿಷಯ, ಆ್ಯಕ್ಚುಲಿ ನಿಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು. ಶರತ್ ಕುಮಾರ್ ಅವ್ರು ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ಸಾರಥಿ ಸಿನಿಮಾದಲ್ಲಿ ದರ್ಶನ್ ಅಪ್ಪನ್ ಪಾತ್ರ ಮಾಡಿದ್ರು. ಅವ್ರ ಮಗಳೇ ವರಲಕ್ಷ್ಮಿ. ಸೊ ಕನ್ನಡದ ನಂಟು ತುಂಬಾ ಇದೆ ಅವ್ರಿಗೆ, ಆ ಕ್ಲೋಸ್ನೆಸ್ ಇದ್ದೇ ಇದೆ ಫಸ್ಟಿಂದಾನು. ಸೊ ಮೊದಲ ಕ್ವಶನ್ ಏನಂತ ಹೇಳಿದ್ರೆ, ಮಾಣಿಕ್ಯ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಫಸ್ಟ್ ಸಿನಿಮಾ ಅದು ನೀವು ಎಂಟ್ರಿ ಆಗೋದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕಾರಣ ಏನು? ಫಸ್ಟ್ ರೀಸನ್, ನನಗೆ ಸುದೀಪ್ ಜೊತೆಗೆ ಆ್ಯಕ್ಟ್ ಮಾಡ್ಬೇಕಂತ ತುಂಬ ಇಷ್ಟ. ಎಷ್ಟು ಕನ್ನಡ ಕಲ್ತ್ಕೊಂಡ್ರಿ ಮಾಣಿಕ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ? ಈಗ ಎಷ್ಟು ಬರುತ್ತೆ? ಸಿನಿಮಾ ಮುಂದೆ ಸ್ವಲ್ಪ ಸ್ವಲ್ಪ ಬರ್ತು, ಇಬ್ಬರೇ ಓಕೆ, ಮೀಡಿಯಮ್ ಬಟ್ ತುಂಬ ಡೈಲಾಗ್ಸ್ ಇದೆಯಾ, ಸೊ ಬೈ ಹಾರ್ಟ್ ಬೇಕು I think. So நிறைய dialogues all the time I was looking the dialogue paper and by hearting dialogues, so yeah, it was good. Okay, yeah, next question ಏನಂತ ಹೇಳಿದ್ರೆ, ಸುದೀಪ್ ಬಗ್ಗೆ ಎಷ್ಟು ಗೊತ್ತು ವರುಗೆ? ಸಿನಿಮಾ ಮುಂದೆ a lot of people were very scary about this, very strict and you know he's very strict, especially when he's a director and all that, but ಆಮೇಲೆ he's my best friend now. ನೆಕ್ಸ್ಟ್ ಕ್ವಶನ್, ಮಾಣಿಕ್ಯದಲ್ಲಿ ನಿಮಗೆ ತುಂಬಾ ಹಿಡಿಸಿದ್ದೇನು, ಇಷ್ಟ ಆಗಿದ್ದು? ಜನಾಲ್, ಬಿಕಾಸ್ ತುಂಬ ಜನ ಆ ಪ್ರೊಡಕ್ಷನಲ್ಲಿ ನಮ್ಮ ಫ್ಯಾಮಿಲಿ ಥರ ಇದ್ದೆ ಬಿಕಮ್. ಸೊ ಸುದೀಪ್, ಪ್ರಿಯಾ ಹಿಸ್ ಡಾಟರ್, ಆರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ ಸರ್, ಆರ್ ಡಿಸೈನರ್ ದೀಪಾ, ಸೊ ತುಂಬ ಒಂದು ಫ್ಯಾಮಿಲಿ ಥರ ಐತೆ. ಸೊ ಐ ಲೈಕ್ ದರ್ ಅ ಲಾಟ್ ಅಬೌಟ್ ದ ಹೋಲ್ ಮಾಣಿಕ್ಯ. ಓಕೆ, ತುಂಬ ಕಷ್ಟ ಅನಿಸಿದ ಸಿಚುಯೇಷನ್? ಕಷ್ಟ ಅಂದರೆ ಐ ಥಿಂಕ್ ಫಾರ್ ಸುದೀಪ್ ಮೋರ್ ದೆನ್ ಮೀ, ಬಿಕಾಸ್
ನಾನು ತುಂಬ ಟಾಮ್ ಬಾಯ್ ಥರ ಇದೆ. ಸೊ ಟು ಮೇಕ್ ಮಿ ಲುಕ್ ಶೈ ಆ್ಯಂಡ್ ಮೇಕ್ ಮಿ ಲುಕ್ ಲೈಕ್ ಅ ಗರ್ಲ್, ಐ ಥಿಂಕ್ ಸುದೀಪ್ ಸಫರ್ಡ್ ಅ ಲಾಟ್. ಈಸ್ ಟು ಕೀಪ್ ಲಾಫಿಂಗ್, ಇಲ್ಸ್ ಈ ಥರ ಶೈ ಮಾಡಿ ಆ ಥರ ಕರಬೇಕು, ಆ್ಯಂಡ್ ಇಟ್ ಇಸ್ ಕ್ವೈಟ್ ಫನಿ. ಬಟ್ ದಟ್ ಇಸ್ ಅ ಗುಡ್ ಪಾರ್ಟ್ ಆಫ್, ದಟ್ ಇಸ್ ಅ ಕಷ್ಟ ಪಾರ್ಟ್ ಆಫ್ ದ ಮೂವಿ. ನೆಕ್ಸ್ಟ್ ಏನಂದ್ರೆ ನೀವು ತುಂಬಾ ಒಳ್ಳೆ ಡಾನ್ಸರ್ ಅಂತ ಕೇಳಿದ್ವಿ, ಹೌದಾ? ಈ ಸಿನಿಮಾದಲ್ಲಿ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ತುಂಬ ಡಾನ್ಸ್ ಇಲ್ಲ, ಬಟ್ ಜನರಲಿ ಎಸ್, ಐ ಆಮ್ ಅ ಗುಡ್ ಡಾನ್ಸರ್ ಇಸ್ ಬಿಕಾಸ್ ಐ ಬಿನ್ ಚಿನ್ನ ವಯಸ್ಸಿಂದ ಐ ಬಿನ್ ಲರ್ನಿಂಗ್ ಡಾನ್ಸ್. ಸೊ ಓಕೆ, ಒಂದು ಹಾಡು ಆಡ್ಬೋದಾ ಮಾಣಿಕ್ಯ ಸಿನಿಮಾದಲ್ಲಿ? ಯಾವುದಾದ್ರೂ ಅವರಿಗೆ ಇಷ್ಟ ಇರೋ ಹಾಡು? Sing? Yeah. I'm a dancer, not a singer. My favorite song in the film is this Baby I Love You Soniye. Yeah. Baby I love you Soniye. That's all. Ninna hinde bande hare. I don't know the words, but yeah, that's so much I know. Thank you. So next question. ಸುದೀಪ್ ಯಾವಾಗಾದ್ರೂ ಕೋಪ ಮಾಡ್ಕೊಂಡಿದ್ದ ಸಿಚುಯೇಷನ್ ಇದೆಯಾ? ಶೂಟಿಂಗ್ ಹೋಲ್ ಇದರಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದ? ನನ್ನ ಮೇಲೇನೋ ಕೋಪ ಮಾಡಿದ್ರೆ ಐ ಹ್ಯಾವ್ ಸೀನ್ ಹಿಮ್ ಒನ್ಸ್ ಆರ್ ಟ್ವೈಸ್, ಬಟ್ ವೆರಿ ರೇರ್. ವರಲಕ್ಷ್ಮಿಗೆ ಪೆಟ್ ನೇಮ್ ಏನಾದರೂ ಇದೆಯಾ? ಏನಂತ? ವರು. ಅಷ್ಟೇ? ವರು. ಅಂಡ್ ಸುದೀಪ್ ಕಾಲ್ಸ್ ಮಿ ಕ್ಯಾನಿ. ಕ್ಯಾನಿ ಅಂತ ಸುದೀಪ್ ಕರೀತಾರಂತೆ. ಏನಕ್ಕೆ? ಏನಾದ್ರು? ಬಿಕಾಸ್ ಐ ಆಮ್ ಅ ಬಿಗ್ ನಾನ್ ವೆಜಿಟೇರಿಯನ್, ಓನ್ಲಿ ಮೀಟ್. ಸೊ ಕಾರ್ನಿವೋರ್ಸ್ ಇಂದ ಶಾರ್ಟ್ ಫಾರ್ಮ್ ಅಲ್ಲಿ ಕ್ಯಾನಿ. So he calls me Canny. ಅದೇ ನಿಮ್ಮನ್ನ ಇಷ್ಟೊಂದು ಫುಡಿಯಾಗಿ ಗುಂಡಿಗೆ ಮಾಡಿದೆ. I love non-vegetarian food, so that's why he calls me Canny. ಓಕೆ, ಒಳ್ಳೆ ಫುಡಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮಗೆ ರಿಯಲ್ ಲೈಫಲ್ಲಿ ಮಾಣಿಕ್ಯ ಥರದ ಹೀರೋ ಸಿಕ್ಕಿದ್ರೆ ವಿಲ್ ಯು ಅಕ್ಸೆಪ್ಟ್ ದಟ್ ಕ್ಯಾರೆಕ್ಟರ್? Of course, why not? It's a very good character. He's nice and tall and I'll of course definitely accept the character. ಓಕೆ, ಮಾಣಿಕ್ಯ ಥರದ ಹೀರೋನೇ ಅವ್ರ ಲೈಫಲ್ಲಿ ಬೇಕಂತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, 1 ಗಂಟೆ ಸಮಯ ನಿಮಗೆ ಸಿಕ್ಕಿದ್ರೆ, 1 hour ನಿಮಗೆ ಸಿಕ್ಕಿದ್ರೆ, ಯಾವ ಹೀರೋ ಜೊತೆ ಸ್ಪೆಂಡ್ ಮಾಡೋಕ್ಕೆ ಆ 1 hourನ ಇಷ್ಟಪಡ್ತೀರಾ? ಶಾರುಖ್ ಖಾನ್. ಯು ಆರ್ ಬಿಗ್ ಫ್ಯಾನ್ ಆಫ್ ಹಿಮ್? ಬಿಗ್ ಫ್ಯಾನ್. ಈಗಾಗಲೇ 4-5 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಾಗೋಗ್ಬಿಟ್ಟಿದೆ ನಿಮಗೆ. 3 ಸಿನಿಮಾ ಆ್ಯಕ್ಟ್ ಮಾಡಿದ್ದಾಯಿತು, ಇನ್ನೂ 2 ಸಿನಿಮಾಗಳನ್ನು ಒಪ್ಕೊಂಡಿದ್ದಾಗೋಯ್ತು. ಸೊ ಇಷ್ಟು ಸಿನಿಮಾಗಳಲ್ಲಿ ಯಾವ ಹೀರೋ ನಿಮಗೆ ತುಂಬ ನಗ್ಸಿರೋದು? ಸುದೀಪ್ hands down. We laughed a lot and we had a really good time in the set. Yes, 100%. ವರುಣ್, ನೀವೇನಾದರೂ ಆ್ಯಕ್ಟ್ರೆಸ್ ಆಗದೆ ಇದ್ದಿದ್ರೆ ಬೇರೆ ಏನಾಗಿರ್ತಾ ಇದ್ರಿ? Dancer. ಫುಲ್ ಟೈಮ್ ಡಾನ್ಸರ್. ಓಕೆ, ಯಾ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ದರ್ಶನ್ ಜೊತೆ ಆ್ಯಕ್ಟಿಂಗ್ ಅವಕಾಶ ಬಂದರೆ ಆ್ಯಕ್ಟ್ ಮಾಡ್ತೀರಾ? ದರ್ಶನ್ ಬಗ್ಗೆ ಗೊತ್ತಾ ನಿಮಗೆ? I met Darshan a lot of times because he's very close to Sudeep also. So ತುಂಬಾ get together ಅಲ್ಲಿ I met him 2-3 times. So yeah, because ಇಬ್ರು ಹೈಟ್ ಚೆನ್ನಾಗಿ ಮ್ಯಾಚ್ ಆಗಿದೆ. But yeah, very nice. I'd love to work with him. Definitely love to work with him. ಈಗಾಗಲೇ ತಮಿಳಲ್ಲಿ ವರ್ಕ್ ಮಾಡಿದ್ದೀರಾ, ಕನ್ನಡದಲ್ಲೂ ಮಾಡ್ತಾ ಇದ್ದೀರಾ. ಸೊ ನಿಮಗೆ ತಮಿಳ್ ಇಂಡಸ್ಟ್ರಿಗೂ ಕನ್ನಡ ಇಂಡಸ್ಟ್ರಿಗೂ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಏನಾದರೂ ಇದೆ ಅನ್ಸುತ್ತಾ? ಡಿಫ್ರೆನ್ಸ್ ಅಂತ ಫಸ್ಟ್ ಮೇನ್ ಡಿಫ್ರೆನ್ಸ್ వచ్చి ಲ್ಯಾಂಗ್ವೇಜ್, ಬಿಕಾಸ್ ಇಟ್ಸ್ ಭಾಷಾ ಇಸ್ ದ ಫಸ್ಟ್ ಥಿಂಗ್. ದೆನ್ ಹೋಗಿ ಕನ್ನಡ ಇಂಡಸ್ಟ್ರಿ I think ತುಂಬ ಜನ ಯೋಚಿಸ್ತಾ ಇದ್ದಾರೆ that Kannada is very small and they're not that professional or anything. But when I came there, I think one of the most professional sets I've ever worked on actually, because it was on time and everybody was, knew everything what was happening, and very, very nice to work with part of the industry. So it's very, very nice. Okay. Yeah. ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ಹೀರೋಯಿನ್ಸು ಅಂದರೆ ನೀವು ಅಪ್ರಿಷಿಯೇಟ್ ಮಾಡ್ಬೋದಂತ ಹೀರೋಯಿನ್ಸ್ ಯಾರು? I only know Divya. I think they call her Ramya here, right? Yeah. So yeah, I only know her, but I haven't really seen Kannada cinema. I'm not very. ನಿಮಗೆ ಮದುವೆ ಪ್ಲಾನ್ಸ್ ಏನಾದರೂ ಇದೆಯಾ? ನಾಟ್ ಮದುವೆ ನಾವು. ನನಗೆ ಇವತ್ತು ಮದುವೆ ಬೇಡ. ಇವತ್ತು ಬೇಡ, ನಾಳೆ ಕೂಡ ಬೇಡ. After 1-2-3 years, I want to work. So after working only ಮದುವೆ. ಕನ್ನಡ ಇಂಡಸ್ಟ್ರಿ ಅಥವಾ ಬೆಂಗಳೂರಲ್ಲಿ ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? My mom is from Bangalore. ನನ್ನ ಅಮ್ಮ is from Bangalore. So I have my entire family here. ಛಾಯಾ ಅವರು? Yes, my full family is from Bangalore. So I come to Bangalore a lot. Ever since I was a kid, I come a lot. ಸೊ ನನಗೆ ಗೊತ್ತು ಕನ್ನಡ, ಆಟೋ ರಿಕ್ಷಾ ಕನ್ನಡ, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು, ಸ್ಟೇಕ್ ಹೋಗಿ ರೈಟ್ ಹೋಗಿ, ದಿಸ್ ಕನ್ನಡ ಐ ನೋ ಪ್ರಾಪರ್ಲಿ. ಕಮ್ ಟು ಬ್ಯಾಂಗ್ಳೂರ್ ಕ್ವೈಟ್ ಆಫನ್. ಓಕೆ, ಎಷ್ಟು ಆಯಿತು, ಆಲ್ ದಟ್ ಐ ನೋ ದೋಸ್ ಟರ್ಮ್ಸ್. ಓಕೆ, ನಾನು ಹಾಗೆ ನಿಮ್ಮ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ನನಗೆ ಕಾಣಿಸಿದೇನು ಅಂತಂದರೆ, ವಿಶಾಲ್ ಜೊತೆ ಇವರು ಡೇಟಿಂಗ್ ಮಾಡ್ತಿದ್ದಾರೆ. ಸೊ ದೇ ಆರ್ ಗೋಯಿಂಗ್ ಟು ಮ್ಯಾರಿ ಇನ್ ಫ್ಯೂಚರ್ ಅಂತ. ಇಸ್ ದಟ್ ಟ್ರೂ? ಐ ಆಮ್ ನಾಟ್ ಮ್ಯಾರಿಂಗ್ ಎನಿ ಟೈಮ್ ನೌ. That is the answer I'll give you. Even Vishal also ಗಪ್ಚುಪ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇಲ್ಲ ಯಾರಿಗೂ ಇದನ್ನ ಅಂತ. No, when we decide, sorry, when I decide ಆನ್ಸರ್ ಬಂದ್ಬಿಡ್ತು. When I decide to get married, I'll tell you, not now. ಓಕೆ, ನಾವು ಇದೆಲ್ಲ ತಮಿಳ್ ಇಂಡಸ್ಟ್ರಿ ಅವ್ರಿಗೆಲ್ಲ ಕೊಟ್ಬಿಡ್ತೀವಿ, ಎಲ್ಲ ಚಾನೆಲ್ಸ್ಗೂ.
ಓಕೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಐ ಥಿಂಕ್ ಶಶಿಕುಮಾರ್ ಅವ್ರ ಜೊತೆ ಕೂಡ Yes, I'm doing Balasa's film, so I'm very, very excited about that. Adi another 10 days it's going to start. ಆಕ್ಚುಲಿ ಏನೋ ಹೀರೋಯಿನ್ಸ್ ಅಂದಿದ ತಕ್ಷಣ ತುಂಬಾ ತೆಳ್ಳಗಿರ್ಬೇಕು, ಸ್ಕಿನಿ ಆಗಿರ್ಬೇಕು, ಈ ತರ ಹಂಗೆ ಅಂತೆಲ್ಲ ಇದು ಮಾಡ್ತಾರೆ. ಅದನ್ನೆಲ್ಲ ನೀವು ಬಿಲೀವ್ ಮಾಡ್ತೀರಾ, ಒಪ್ಕೋತೀರಾ? It's not believe, I believe what the director wants. Like, see, right now Balasa has told me to lose 10 kilos. Oh. So that is going on. So it depends. 10 kilos. 6 kilos are over, 4 more kilos to go. So let's see how it goes. So, but yeah, see, it depends on what the role you're playing, or I don't. For me, I feel acting is about this, it's not about this. So I believe in that. So I don't know. It depends. ತುಂಬಾನೇ ಖುಷಿ ಆಯ್ತು ನಮ್ಮ ಶೋಗೆ ಬಂದಿದ್ದು ಇವತ್ತು. Sorry about the Kannada. I tried to manage little bit, but yeah. ಇಲ್ಲ, ಫಸ್ಟ್ ಅಲ್ಲೇ ಹೇಳ್ಬಿಟ್ರಲ್ಲ, ಎಲ್ಲ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ವರು ಅವರ ಮಾತು. ಸಿಕ್ಕಾಪಟ್ಟೆ ಓವರ್ ಆಕ್ಟಿವ್, ಸಿಕ್ಕಾಪಟ್ಟೆ ಬಬ್ಲಿ ಮಾತುಗಳು. ಕೇಳ್ತಾ ಇದ್ರೆ ಇನ್ನೂ ಕೇಳೋಣ, ಕನ್ನಡ ಬರದೇ ಇದ್ರೂ ಪರವಾಗಿಲ್ಲ ಕೇಳೋಣ ಅಂತ ಅನ್ನಿಸ್ತಿದೆ. ಅಷ್ಟೊಂದು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕನ್ನಡ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಹುಡುಗಿ. ಫಸ್ಟ್ ಸಿನಿಮಾ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಹಾಗೆ ಒಂದು ಸಣ್ಣ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ ವಿಶಾಲ್ ಬಗ್ಗೆ. ಫ್ಯೂಚರಲ್ಲಿ ಗೊತ್ತಿಲ್ಲ ಅವ್ರ ಜೊತೆ ಇರ್ತಾರೆ ಅಂತ. ಆಲ್ಮೋಸ್ಟ್ 100% ನಮ್ಮಲ್ಲೇ ಪ್ರೂವ್ ಆಗ್ಬಿಟ್ಟಿದ್ಯಪ್ಪ, ನಂಗಂತೂ ಗೊತ್ತಿಲ್ಲ. ಸೊ ವಿಶಾಲ್ನ ವರು ಜೊತೆ ನೆಕ್ಸ್ಟ್ ಮದುವೆ ಅಂದರೆ ರಿಯಲ್ ಲೈಫಲ್ಲಿ ನೋಡ್ಬೋದು. ಸೊ ಇದು ಇವತ್ತು ವರು ಜೊತೆ ಇದು. ಹಾಗೆ ಇವತ್ತಿನ ವಿನ್ನರ್, ಹಾಗೆ ಇವತ್ತಿನ ಪ್ರಶ್ನೆಗಳು ಅದೆಲ್ಲ ಬಾಕಿ ಇದೆ. ಬಟ್ ಅದನ್ನೆಲ್ಲ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.